ಮೊನ್ನೆ ನಿಮ್ಮ ಅಮ್ಮನ ಮಾತಿನ ಬಗ್ಗೆ, ನಾನು ತಗೊಂಡಿರೋ ನಿರ್ಧಾರದ ಬಗ್ಗೆ ಅಷ್ಟು ಹೇಳಿದ್ಮೇಲೂ ಕೂಡ ತಾಳಿ ಯಾಕೆ ಕಟ್ಟಿದ್ರಿ ನೀವು? ವಾಗ್ದೇವಮ್ಮನ ಬಗ್ಗೆ ಗೊತ್ತಿದ್ರು ಕೂಡ ನನ್ನನ್ನು ಯಾಕೆ ಬಲಿ ಕೊಡ್ತಿದ್ದೀರಾ? ಬಲಿ ಅಂತ ಯಾಕೆ ಹೇಳ್ತಿದ್ಯಾ? ಅರ್ಥ ಇಲ್ಲದೆ ಮಾತಾಡಬೇಡ ಸರ್ಸು. ಅಮ್ಮ ಸರಸು, ನಿಮ್ಮಿಬ್ರು ಪ್ರೀತಿ ಬಗ್ಗೆ ಗೊತ್ತಾಗಿ ಎಲ್ಲ ಪ್ಲಾನ್ ಮಾಡಿದ್ದು, ಈ ಮದ್ವೆ ನಡೆಸಿದ್ದು ನಾನೇ. ನಿನ್ನ ಮೇಲಿರೋ ಪ್ರೇಮ ಅಭಿಮಾನದಿಂದ ಎಲ್ಲರೂ ಸಹಾಯ ಮಾಡಿದ್ರು. ಈ ವಿಷಯದಲ್ಲಿ ನಿನಗೇನಾದ್ರೂ ಕೋಪ ಇದ್ರೆ ನನಗೆ ಬೈಯಮ್ಮ. ಅಯ್ಯೋ ಅಮ್ಮ, ನಿಮ್ಮನ್ನ ನಾನು ತುಂಬಾ ತಪ್ಪಮ್ಮ. ವಾಗ್ದೇವಮ್ಮನ ಬಗ್ಗೆ ಗೊತ್ತಿದ್ರು ಕೂಡ ಎಲ್ಲರೂ ಸೇರಿ ಹೀಗ್ ಮಾಡಿದ್ರಲ್ಲ ಅನ್ನೋ ಭಯಕ್ಕೆ ಹಾಗೆಲ್ಲ ಮಾತಾಡಿದ್ನಮ್ಮ. ಯಾಕೆ ಭಯ? ಈ ಮನೆಯಲ್ಲಿ ಭಯಕ್ಕೆ ರೂಪ ಇದೆಯೇ ಹೊರತು ಬಲವಾದ ಕಾರಣ ಇಲ್ಲ. ಕೇವಲ ಇವ್ರ ಭಯದಿಂದನೇ ಸೂಜಿಯಲ್ಲಿ ಹೋಗೋ ಸಮಸ್ಯೆ ಕೂಡ ಕೊಡ್ಲಿ ತಗೊಳ್ಳೋಗಾಗ್ತಿದೆ. ನೋಡು ಸರಸು, ಇವತ್ತಾಗದೆ ಇದ್ರೆ ನಿನ್ ಮದ್ವೆ ಯಾವತ್ತೂ ಆಗ್ತಾ ಇರ್ಲಿಲ್ಲ. ಈ ಕುಟುಂಬಕ್ಕೆ ನಿನ್ನಂತ ಸೊಸೆ ಬೇಕೇ ಹೊರತು ಮೋಸ ಮಾಡೋ ಪ್ರೀತಿ ಅಲ್ಲ. ಭಯ ಪಡ್ತಾ ದೂರ ಹೋಗೋ ಬದಲು ಹತ್ರ ಆಗೋಕೆ ಪ್ರಯತ್ನ ಮಾಡು. ಎಲ್ಲ ದಾರಿಗಳು ಮುಚ್ಚಿ ಹೋಗಿದ್ಯಮ್ಮ. ಇನ್ನೆಷ್ಟು ಪ್ರಯತ್ನ ಮಾಡಿದ್ರು ಅದು ವ್ಯರ್ಥನೇ ಅಂತ ನೀನ್ ಅಂದ್ಕೋತಿದ್ಯಾ ಹೊರತು ಅದೇ ನಿಜ ಅಲ್ಲ. ನಿನ್ನ ಮನಸ್ಸಲ್ಲಿರೋ ಭಯ ಕಣ್ಣಿಗೆ ಬಟ್ಟೆ ಕಟ್ತಿದೆ. ಧೈರ್ಯವಾಗಿ ಹೆಜ್ಜೆ ಇಟ್ಟು ನೋಡು, ಎಲ್ಲ ಕಡೆ ಗೆಲುವೆ ಸಿಗುತ್ತೆ. ಇವತ್ತಿಂದ ನೀನು ಈ ಮನೆ ಸೊಸೆಯಾಗಿ ವಾಗ್ದೇವಿ ನಂಬಿಕೆ ಗಳಿಸೋಕೆ ಎಲ್ಲ ರೀತಿ ಪ್ರಯತ್ನ ಮಾಡು. ನಿನಗೆ ಸಹಾಯ ಮಾಡೋಕೆ, ಸಪೋರ್ಟ್ ಮಾಡೋಕೆ ಎಲ್ಲರೂ ಸಿದ್ಧವಾಗಿರ್ತಾರೆ. ಎಲ್ಲರ ಜೊತೆಗೆ ನಾನು ಕೂಡ ಇರ್ತೀನಿ. ಒಬ್ಬ ಅತಿಥಿಯಾಗಿ ಈ ಮದುವೆಗೆ ಬಂದು ನಮ್ಮ ಪ್ರೀತಿನ ಅರ್ಥ ಮಾಡಿಕೊಂಡು ನಮ್ಮಿಬ್ರಿಗೂ ಮದುವೆ ಆಗೋ ಹಾಗೆ ಮಾಡಿದ್ರಿ. ಮೇಡಮ್ ಕೋಪನ ನಿಮ್ಮ ಮಾತಲ್ಲಿ ಕಂಟ್ರೋಲ್ ಮಾಡಿದ್ರಿ. ಈಗ ಸರಸುಗೂ ಧೈರ್ಯ ಬರೋ ಹಾಗೆ ಮಾಡಿದ್ರಿ. ನಿಜವಾಗ್ಲೂ ನೀವು ಮಾಡಿರೋ ಹೆಲ್ಪ್ಗೆ ಲೈಫ್ ಲಾಂಗ್ ನಾವು ಋಣಿಯಾಗಿರ್ತೀವಿ ಆಂಟಿ. ಕೋಣೆಲ್ ಬಂದಿಯಾಗಿರುವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹೊರಗಡೆ ನೀವೆಲ್ಲ ಇದ್ದೂ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೇನೋ ಅಂತ ಚಿಂತೆ ಆಗ್ತಿತ್ತು. ಇವೆಲ್ಲವನ್ನೂ ದೂರ ಮಾಡಿ ರಾಹುಲ್ ಸರಸುನ ಒಂದು ಮಾಡಿದ್ರಿ. ನೀವು ಮಾಡಿರೋ ಈ ಸಹಾಯ ನಾವ್ಯಾರೂ ಜೀವನ ಪೂರ್ತಿ ಮರೆಯೋದಿಲ್ಲ. ನನ್ನ ಸಹಾಯಕ್ಕಿಂತ ಕ್ರೆಡಿಟ್ ಪೂರ್ತಿ ರಾಹುಲ್ ಸರ್ಸು ಪ್ರೀತಿಗೆ ಕೊಡಬೇಕು. ಅವರು ಗೆಲುವಿಗೆ ಎಲ್ಲರೂ ಒಟ್ಟಾಗಿ ಕಾರಣ ಆದ್ವಿ ಅಷ್ಟೇ. ಇವರಿಬ್ರು ಕಷ್ಟಪಡ್ತಿದ್ ನೋಡಿದ ಪ್ರತಿ ಸಲ ನಿಮ್ ಪ್ರೇಮನೆ ಗೆಲ್ಲೋದು ಅಂತ ಹೇಳ್ತಿದ್ದೆ. ಇವತ್ತು ಆ ಮಾತನ್ನ ನೀವು ನಿಜ ಮಾಡಿಬಿಟ್ರಿ ಆಂಟಿ. ನಾನ್ ಬೇಡ್ಕೊಂಡಿರೋ ದೇವ್ರು ನೀವಿಬ್ರು ಮಾಡಿರೋ ಪೂಜೆ ಫಲಿಸಿ ಈ ರೂಪದಲ್ಲಿ ಒಳ್ಳೆದನ್ನ ಮಾಡ್ದ. ನಿಮ್ಮಿಂದಾನೆ ನನ್ನ ಸ್ನೇಹಿತನ ಋಣ ತೀರ್ತು. ನನ್ನ ಸರ್ಸುನೆ ಈ ಮನೆ ಸೊಸೆ ಆದ್ಲು. ನೀವು ಬರ್ದೇ ಇದ್ದಿದ್ರೆ ನನ್ನ ಆವೇಶದಿಂದ ತೊಂದರೆ ಆಗ್ತಿತ್ತೆ ಹೊರತು ಈ ಮದುವೆ ಖಂಡಿತ ನಡೀತಿರ್ಲಿಲ್ಲ. ಸರಸು, ಈ ಹೋಗ್ಲಿಕ್ಕೆ ಎಲ್ಲ ನೀವು ಒಳ್ಳೆದನ್ನೇ ಬೇಡ್ತಿರೋ ಎಲ್ಲರ ಆಶೀರ್ವಾದ. ಎಲ್ರಿಗಿಂತ ನಿಮ್ಮ ಆಶೀರ್ವಾದನೇ ಮುಖ್ಯ. ರಾಹುಲ್, ಸರಸು, ಆಶೀರ್ವಾದ ತಗೊಳ್ಳಿ. ದೀರ್ಘಾಯುಷ್ಮಾನ್ ಭವ. ಎದುರಾಗೋ ಪ್ರತಿ ಕಷ್ಟನೂ ಧೈರ್ಯದಿಂದ ಎದುರಿಸು. ಎಲ್ರಿಗೂ ನಗು ಹಂಚ್ತಾ ವಾಗ್ದೇವಿ ಅಂತ ಅತ್ತೆಯಿಂದ ನಂಬರ್ 1 ಸೊಸೆ ಅನ್ನಿಸ್ಕೋಬೇಕು ಅಂತ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡ್ತೀನಿ.
ಎಲ್ಲದಲ್ಲೂ ನಂಬರ್ 1 ಅನ್ಕೊಂಡಿದ್ದೆ. ನಿಮ್ಮನೆ ಸೊಸೆ ಅಂದ್ರೆ ಎಲ್ಲದಲ್ಲೂ ನಂಬರ್ 1 ಇರ್ತಾಳೆ ಅನ್ಕೊಂಡಿದ್ವಿ. ಕೆಲ್ಸದೋಳ್ನ ಮನೆ ಸೊಸೆ ಮಾಡ್ಕೊಂಡ್ರಿ. ಎಷ್ಟೊಂದ್ ಮದ್ವೆ ನೋಡಿದೀವಿ, ಆದ್ರೆ ಈ ತರ ವಿಚಿತ್ರವಾದ ಮದ್ವೆ ಯಾವತ್ತೂ ನೋಡಿಲ್ಲ. ಆವೇಶ ಪಡೋದ್ ಬಿಟ್ಟು ಆ ದೇವ್ರು ಬರ್ದದ್ದನ್ನ ಯಾರೂ ಬದಲಾಯಿಸಕ್ಕಾಗಲ್ಲ ಅನ್ನೋದನ್ನ ತಿಳ್ಕೊ. ರಾಹುಲ್ ತಾಳಿ ಕಟ್ಟಿರೋ ಈ ಹುಡುಗಿನೇ ನೀನ್ ಸೊಸೆ ಅಂತ ಒಪ್ಕೋ. ರಾಹುಲ್, ವಾಣಿಗೆ ತಾಳಿ ಕಟ್ಟಿದೆಯಲ್ಲ, ನಿನಗಿಷ್ಟ ಆಗಿದೆಯಾ? ಇಲ್ಲ ಮೇಡಮ್. ಹಾಗಾದ್ರೆ ನಿನ್ನ ಕೈಯಿಂದ ಕಟ್ಟಿರೋ ಈ ತಾಳಿನ ನೀನೇ ತೆಗೆದುಬಿಡು. ಸಾರಿ ಮೇಡಮ್. ಅವಳ ಕುಟುಂಬಕ್ಕೆ ನಾನೇನೋ ಬೇಕು ಅಂತ ಅನ್ಯಾಯ ಮಾಡ್ಲಿಲ್ವಲ್ಲ. ಅವಳ ತಾಯಿ ಸಾವಿಗೆ ನಾನು ಕಾರಣ ಕೂಡ ಅಲ್ಲ. ಆದ್ರೂ ಯಾಕೆ ನನ್ನ ಮೇಲೆ ಇಷ್ಟೊಂದು ದ್ವೇಷ ಅವಳಿಗೆ? ಅವರು ಮಾಡಿರೋ ಸಹಾಯಕ್ಕೆ ಋಣ ತೀರ್ಸೋ ಪ್ರಯತ್ನ ಮಾಡ್ತಿದ್ರು ಕೂಡ ಒಪ್ಕೊಳ್ದೆ ಯಾಕೆ ನನ್ನ ಮೇಲೆ ಪ್ರತೀಕಾರ ತೀರಿಸ್ಕೊಡ್ತಾ ಇದ್ದಾಳೆ? ಇಷ್ಟು ವರ್ಷ ನನ್ನ ಮಾತಿಗೆ ಯಾರೂ ಎದುರಾಡ್ತಾ ಇರಲಿಲ್ಲ, ಆದ್ರೀಗ ನನ್ನ ಮಾತಿಗೆ ಬೆಲೆನೇ ಇಲ್ವಲ್ಲ. ಕಷ್ಟಪಟ್ಟು ಸಂಪಾದಿಸಿರೋ ಆಸ್ತಿ, ಇಷ್ಟಪಟ್ಟು ಪಟ್ಕೊಂಡಿರೋ ಗೌರವ ಎಲ್ಲೋ ನಾಶ ಆಗ್ತಿದೆ. ಇದಕ್ಕೆಲ್ಲ ಕಾರಣ ಓ ಸರಸು. ಆಗ ನವ್ಯನ್ ಮದ್ವೆ, ಈಗ ರಾಹುಲ್ ಮದ್ವೆ. ಎರಡನ್ನೂ ನನ್ನಿಷ್ಟಕ್ಕೆ ವಿರುದ್ಧವಾಗಿ ಮಾಡಿದ್ಲು. ಎಲ್ರ ಮುಂದೆ ನನ್ನ ಮರ್ಯಾದೆ ತೆಗೆದ್ಲು. ಅವರನ್ನ ಲಾಕ್ ಮಾಡಿದ್ರು, ಎಲ್ಲ ರೀತಿಯಲ್ಲಿ ನಾನು ಕೇರ್ ತಗೊಂಡಿದ್ರು ಕೂಡ ಅವಳು ಹೇಗೆ ಮನೆ ಒಳಗೆ ಬಂದ್ಲು? ಎಲ್ಲರನ್ನೂ ಏಮಾರಿಸಿ ಪ್ರೀತಿ ಜಾಗದಲ್ಲಿ ವಾಣಿನ ಹೇಗೆ ಕೂರ್ಸಿದ್ಲು? ಇಲ್ಲಮ್ಮ, ಯಾರೋ ನನ್ಗೆ ಮತ್ತೆ ಔಷಧಿ ಕೊಟ್ಟು ಕರ್ಕೊಂಡು ಹೊಟ್ಟೋದ್ರು. ನನ್ನ ರೂಮಲ್ಲಿ ಅನ್ಕಾನ್ಶಿಯಸ್ ಮಾಡಿ ಅದೇ ಕತೆ ನಿನ್ಗೂ ನಡೆದ ಹಾಗೆ ಸುಳ್ಳು ಹೇಳ್ತಿದ್ಯಾ? ಇಲ್ಲ ಮೋರೆ, ನಾನ್ ಹೇಳ್ತಿರೋದು ನಿಜಾನೇ. ಇವ್ರ ಮಾತ್ ಕೇಳ್ತಿದ್ರೆ ಯಾರೋ ಬೇಕು ಅಂತಾನೆ ಇಬ್ರಿಗೂ ಮತ್ತೆ ಬರೋ ಮಾತ್ರೆ ಕೊಟ್ಟು ಪ್ಲೇಸ್ ಬದಲಾಯಿಸಿದ್ದಾರೆ ಅನಿಸ್ತಿದೆ. ರಾಹುಲ್, ಕಟ್ಟು ಏನ್ ಯೋಚನೆ ಮಾಡ್ತಿದ್ಯಾ? ಅಂದ್ರೆ ಮನೆಯವರು ಎಲ್ಲರೂ ಸೇರ್ಕೊಂಡು ಸರಸುಗೆ ಸಹಾಯನ ಮಾಡ್ತಾ ಇದ್ರ? ಮನೆಯವ್ರಿಗೆಲ್ಲ ನಿಜ ಗೊತ್ತಿದ್ರು ಕೂಡ ನನಗ್ ಭಯ ಪಟ್ಟು ಹೊರಗಡೆ ಹೇಳ್ದೆ ಸುಮ್ಮನಿದ್ರ? ವಾಣಿ ಕೂಡ ಆ ಸರಸು ಕಡೆಯವಳ. ಎಲ್ರೂ ಆ ದೊಡ್ಡ ಮನುಷ್ಯನ ಜೊತೆ ಸೇರಿ ಆಡ್ತಿರೋ ನಾಟಕನ ಇದು. ಜಯಂತಿ ಮಾತಲ್ಲಿ ನಿಜ ಇದ್ರೂ ಕೂಡ ನನ್ನ ತಾಳ್ಮೆಗೂ ಮಿತಿ ಇದೆ. ಯಾರು ಬೇಕು ಅಂದ್ರೆ ಅವರು ಒಳಗಡೆ ನುಗ್ಗೋದಕ್ಕೆ ನಾನು ಬಿಡೋದಿಲ್ಲ, ದಯ ತೋರ್ಸೋದಿಲ್ಲ. ನನ್ನ ಕಣ್ಣು ತಪ್ಪಿಸಿ ಅವಳು ಮಾಡಿಸಿರೋ ಮದುವೆನೇ ಅಲ್ಲ. ಮನೆ ಕೆಲಸದವಳು ಅವಳ ಕಡೆ ಇರಬಹುದು, ಆದ್ರೆ ಈ ಮನೆ ಸೊಸೆ ಆಗೋದಕ್ಕೆ ಸಾಧ್ಯ ಇಲ್ಲ. ನಿಂತ್ಕೊಳ್ಳಿ. ನಿಮ್ಮನ್ನ ಒಂದು ಸೀಕ್ರೆಟ್ ಕೇಳ್ತೀನಿ, ಸ್ಲೋ ಆಗಿ ಆನ್ಸರ್ ಮಾಡಿ. ಏನದು? ಹಸೆ ಮನೆ ಮೇಲೆ ಇದ್ದಿದ್ ವಾಣಿ ಅಂತ ನಿಮ್ಮೆಲ್ರಿಗೂ ಮೊದ್ಲೇ ಗೊತ್ತಿತ್ತಲ್ಲ? ಹೌದು. ಸೊ ವಾಟ್ ಏನ್ರಿ? ಮೇಡಮ್ಗೆ ಈಗ್ಲೇ ಈ ವಿಷಯ ಹೇಳಿ ಇಂಪ್ರೆಷನ್ ಗಿಟ್ಟಿಸ್ಕೊತೀನಿ. ಹಾಗೆ ನಾನೇನ್ ಮಾಡ್ತೀನಿ ಗೊತ್ತಾ? ಎಲ್ಲ ಪ್ಲಾನ್ ಮಾಡಿದ್ದು, ಸ್ಟಾರ್ಟಿಂಗ್ ಇಂದ ಸರ್ಸುಗೆ ಸಪೋರ್ಟ್ ಮಾಡ್ತಾ ಬಂದಿದ್ದು ನೀನೇ ಅಂತ ನಾನ್ ಕೂಡ ಹೇಳ್ತೀನಿ. ನಾನಾ? ನಂಗೇನೋ ಗೊತ್ತಿಲ್ಲಪ್ಪ. ಗೊತ್ತು ಅಂತ ಪ್ರೂಫ್ ತೋರಿಸ್ತೀನಿ. ನಿನ್ ಮಿಲಿಗ್ರಾಮ್ ಬ್ರೈನ್ ಯಾವತ್ತು ಮ್ಯೂಟಲ್ಲಿ ಇರ್ಬೇಕು ಹೊರತು ಈ ಸಿಲಿ ಥಾಟ್ಸ್ ಎಲ್ಲ ಬರಬಾರ್ದು ವಂಜ. ಅರ್ಥ ಆಯ್ತಾ?
ಸೀಕ್ರೆಟ್ಸ್ ನನ್ನ ಹತ್ರ ಇಟ್ಕೊಳ್ಳೋದ್ ಬಿಟ್ಟು ಯಾವತ್ತೂ ಲೀಕ್ ಮಾಡಬಾರ್ದು. ವಾಣಿ ವಾಣಿ ಆಂಟಿ ಆವೇಶ ಮತ್ತೆ ಕೋಪ ನೋಡ್ತಿದ್ರೆ ನಮ್ಗೆ ಫೇವರ್ ಆಗೋ ಇಶ್ಯೂ ಏನೋ ನಡೆದಿದೆ ಅನಿಸ್ತಿದೆ. ಅಮ್ಮೋರೆ, ನಿನ್ನ ಕತ್ತಲಿರೋ ಈ ತಾಳಿ ಇಷ್ಟು ವರ್ಷದ ನನ್ನ ಮರ್ಯಾದೆನ, ಈ ಮನೆ ಮಾನನ ಹರಾಜಿಗೆ ಹೋಗ್ತಾ ಇದೆ. ನೀನು ತಾಳಿನ ಮುಚ್ಚೋಳಷ್ಟು ಸುಲಭವಾಗಿ ನಡೆದಿದ್ದನ್ನ ನಾನು ಮರೆಯೋದಿಲ್ಲ. ಎಲ್ಲರ ಕಣ್ಣು ತಪ್ಪಿಸಿ ಇದು ನಿನ್ನ ಕುತ್ತಿಗೆ ಸೇರಿದೆ. ಅದು ಶಾಶ್ವತವಾಗಿ ಅಲ್ಲಿರ್ಕೊಡ್ದು. ನಿನಗೆ ಸೆಂಟಿಮೆಂಟ್ ಅಡ್ಡ ಬಂದಿದೆ. ಅದನ್ನ ತೆಗೆದು ಬಿಸಾಕು ಅಂದ್ರೆ ನನ್ನ ಮಗ ನನ್ನ ಮಾತನ್ನ ನನಗೆ ತಿರುಗಿಸಿ ಹೇಳ್ತಾ ಇದ್ದಾನೆ. ಒಂದು ಹೆಜ್ಜೆ ಮುಂದಿಡೋಣ ಅಂತ ಹೋದ್ರೆ ಜಯಂತಿ ನನ್ನ ಕೈನ ಕಟ್ ಹಾಕಿದ್ಲು. ಆ ತಾಳಿನ ನಾನು ಟಚ್ ಮಾಡಿಲ್ಲ ಅಂದ ಮಾತ್ರಕ್ಕೆ ನಾನು ಒಪ್ಕೊಂಡ ಹಾಗಲ್ಲ. ಈ ಮನೆಗೆ ನೀನು ಸೊಸೆ ಆದ ಹಾಗೂ ಕೂಡ ಅಲ್ಲ. ಏನು ಇಲ್ದೇ ಇರೋ ನಿನಗೆ ಈ ಮನೇಲಿ ಇರೋ ಅರ್ಹತೆ ಕೂಡ ಇಲ್ಲ. ಹೋಗ್ ಹೊರಗೆ. ಇಂಥ ಮೊಮೆಂಟ್ ಬರುತ್ತೆ ಅಂತ ಗೊತ್ತಿದ್ದೆ ನಾನು ತಡೆದಿದ್ದು ಮಾಮ್. ಈಗ ಅರ್ಥ ಆಯ್ತಾ ನಾನು ಹೇಳಿರೋ ಮಾತು, ನನ್ನ ಕಾನ್ಫಿಡೆನ್ಸ್? ಅಮ್ಮೋರೆ, ನಿಮ್ಗೆ ಕೈ ಮುಗಿತೀನಿ. ಯಾರಿಗೂ ಯಾವ ತೊಂದ್ರೆನೂ ಕೊಡದೆ ಇಲ್ಲೇ ಯಾವುದೋ ಒಂದ್ ಮೂಲೆಯಲ್ಲಿ ಕೆಲಸ ಮಾಡ್ಕೊಂಡು ಬದುಕ್ತೀನಿ. ನನ್ನ ಸೊಸೆ ಆಗಲ್ದೇ ಇದ್ರು ಕೆಲ್ಸದೋಳು ಅಂತ ಅನ್ಕೊಳ್ಳಿ. ಅಂದ್ರೆ ಇಲ್ಲಿಂದ ಹೋಗಲ್ಲ ಅಂತಿದ್ಯಾ? ಹೋಗ್ಬೇಕಾದ ಕರ್ಮ ನನ್ನ ಸೊಸೆಗೇನಿಲ್ಲ. ಇಷ್ಟು ದಿನ ಅವಳು ಈ ಮನೆ ಕೆಲಸದವಳಾಗಿದ್ಲು. ಇನ್ ಮುಂದೆ ಈ ಮನೆ ಸದಸ್ಯ ಆಗಿರ್ತಾಳೆ. ಹಾಗಂತ ಅವ್ರು ಹೇಳ್ಬಿಟ್ರೆ ಕೇಳ್ಬಿಡ್ತೀನ ನಾನು? ಅವಳು ಅನ್ಕೊಂಡಿದ್ದು ನಡೆಯಲ್ಲ. ನನ್ನ ಸೊಸೆ ಇಲ್ಲಿಂದ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಬೇಡ ಅಂತ ನಾನು ಹೇಳ್ತಿದ್ರು. ಸಂಬಂಧನ ಯಾಕೆ ಕೂಡ್ಸೋದು? ನಾನ್ ಕೂಡ್ಸಿದ್ದಲ್ಲ, ವೇದ ಮಂತ್ರದ ಸಾಕ್ಷಿಯಾಗಿ ನಮ್ಮ ಮಗನೇ ಆ ಹುಡುಗಿಗೆ ಗಂಡ ಆಗಿದ್ದಾನೆ. ಅಪ್ಪೋ ಒಪ್ಪೋ ಎಲ್ಲರ ಸಮಕ್ಷದಲ್ಲೂ ಈ ಮದುವೆ ನಡೆದಿದೆ. ಇವಳಿ ಮನೆಗೆ ಸೊಸೆ ಆಗಿದ್ದಾಳೆ, ಇಲ್ಲೇ ಇರ್ತಾಳೆ. ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಿದ್ರು. ಅರ್ಥ ಆಗ್ತಾ ಇಲ್ವಾ? ಯಾಕೆ ವಿತಂಡವಾದ ಮಾಡ್ತಾ ಇದ್ದೀರಾ? ಈ ಮದುವೆ ಬಗ್ಗೆ, ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಜಯಂತಿ ಹೇಳಿರೋ ಮಾತು ನಿನ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೆ. ಆದ್ರೆ ಕೇಳ್ದ ಹಾಗೆ ನಡ್ಸಿದ್ದು ಅಂತ ಈಗ ನನ್ಗೆ ಅರ್ಥ ಆಗ್ತಿದೆ. ಕೇಳಿದ್ದೇನೋ ಹೌದು, ಆದ್ರೆ ನಡ್ಸಿದ್ದಲ್ಲ. ಅವಳ ಮೇಲಿರೋ ಗೌರವದಿಂದನೇ ಮೌನವಾಗಿ ಹೊರಟೋದ್ನೇ ಹೊರತು ಒಪ್ಕೊಂಡಿದ್ದಲ್ಲ ಅದು. ಇನ್ನು ಏನ್ ಮುಖ ನೋಡ್ತಾ ಇದ್ಯಾ? ಹೊರಗೆ ಹೋಗು ಅಂತ ಹೇಳಿದ್ನಲ್ಲ. ವಾಗ್ದೇವಿ, ನನ್ ಮಾತ್ ಕೇಳು. ನಿನ್ನೆ ತಾನೇ ಮದ್ವೆ ಆಗಿದೆ. ಇವತ್ ಹೀಗೆ ಮನೆಯಿಂದ ಕಳ್ಸೋದು ಸಂಸ್ಕಾರ ಅಲ್ಲ. ಯಾರಿಗಾದ್ರೂ ಗೊತ್ತಾದ್ರೆ? ಅಕ್ಕ ಪ್ಲೀಸ್. ನಿನ್ನ ಮಾತಿನ ಮೇಲೆ ನನಗೆ ತುಂಬಾ ಗೌರವ ಇದೆ. ಆದ್ರೆ ಇದೊಂದು ವಿಷಯದಲ್ಲಿ ಮಾತ್ರ ನನಗೆ ಅಡ್ಡ ಬರಬೇಡ. ಯಾವ ಸಲಹೆನೂ ಕೊಡಬೇಡ.
ನೀವೇನು ಅನ್ಕೊಳ್ಳಲ್ಲ ಅಂದರೆ ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ. ಎಲ್ಲ ಮೀಡಿಯಾದವರು ನಮ್ಮನೆ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಮೋರ್ ಓವರ್ ಶ್ಯಾಮಲಾ ಕೂಡ ನಮ್ಮ ಮನೇಲಿ ಯಾವಾಗ ಇಶ್ಯೂ ಆಗುತ್ತೋ ಅದನ್ನ ಹೇಗೆ ಹೈಲೈಟ್ ಮಾಡಬೇಕು ಅಂತ ಕಾಯ್ತಿರ್ತಾಳೆ. ಈ ಟೈಮಲ್ಲಿ ಅವಳನ್ನ ಮನೆಯಿಂದ ಹೊರಗೆ ಕಳಿಸೋದು ಅಂದ್ರೆ ಮನೇಲಿ ನಡೆಯೋ ವಿಷಯಗಳೆಲ್ಲ ಹೊರಗಡೆ ಲೀಕ್ ಮಾಡಿದ ಹಾಗೆ ಆಗತ್ತೆ. ಹಾಗಂತ ಇವ್ ನಿನ್ನೆ ಕೂರ್ಸಿ ರಾಜ ಮರ್ಯಾದೆ ಕೊಡು ಅಂತ ಹೇಳ್ತಾ ಇದೀಯಾ? ಏನಾಗಿದೆ ರಾಹುಲ್ ನಿನ್ಗೆ? ತಾಳಿ ಕಟ್ಟಿದ ತಕ್ಷಣ ಗಂಡ ಅಂತ ನಿನ್ಗಾಗ್ಲೇ ಫೀಲ್ ಆಗ್ತಾ ಇದೀಯಾ? ನನಗೆ ಅಡ್ವೈಸ್ ಮಾಡ್ತಿದ್ಯಾ ನೀನು? ಇಲ್ಲ ಮೇಡಮ್, ನಮ್ಮ ಸ್ಟೇಟಸ್ಗೆ ಫ್ಯೂಚರಲ್ಲಿ ಯಾವ ಪ್ರಾಬ್ಲಮ್ಮು ಬರಬಾರ್ದು ಅಂತ ಹೇಳ್ತಾ ಇದ್ದೀನಿ. ನೀನು 3 ಗಂಟೆ ಹಾಕಿದ ತಕ್ಷಣನೇ ನನ್ನ ಮರ್ಯಾದೆ ನುಚ್ಚು ನೂರಾಗೋಯ್ತು. ಇನ್ನೇನ್ ನೀನ್ ಹೇಳೋದು ನಾನ್ ಕೇಳೋದು? ಮರ್ಯಾದೆ ಬಗ್ಗೆ ಯೋಚನೆ ಮಾಡೋ ವ್ಯಕ್ತಿನೇ ಆದ್ರೆ ಸರಿಯಾದ ನಿರ್ಧಾರ ಮಾಡಬೇಕೆ ಹೊರತು ಹೀಗೆ ನಾಶ ಮಾಡೋ ನಿರ್ಧಾರ ಅಲ್ಲ. ನನ್ನ ನಿರ್ಧಾರ ಯಾವತ್ತು ಪ್ರತಿಷ್ಠೆನ ಹೆಚ್ಚು ಮಾಡೋದು, ಗೌರವನ ಬೆಳೆಸೋದು. ನಿಮ್ಮಂಥವರಿಂದನೇ ಅವೆಲ್ಲ ಸರ್ವನಾಶ ಆಗೋದು. ನೀನು ಇಲ್ಲಿರುವಷ್ಟು ದಿನನು ನೋಡು, ಇದೇ ರೀತಿನೇ ಈ ಕುಟುಂಬದಲ್ಲಿ ವಾದ ಗಲಾಟೆ ನಡೀತಾನೇ ಇರುತ್ತೆ. ಈ ಮನೆ ವೃಂದಾವನ ಆಗಿರ್ಬೇಕೆ ಹೊರತು ರಣರಂಗ ಆಗೋದು ನನಗಿಷ್ಟ ಇಲ್ಲ. ಹೋಗಿಲ್ಲಿಂದ. ನನ್ನ ಮಾತುಗಳು ನಿನ್ಗೆ ಅರ್ಥ ಆಗ್ತಿಲ್ವಾ? ಯಾಕೆ ನಿನ್ ಕಾಲುಗಳು ಕದಲ್ತಾನೆ ಇಲ್ಲ? ಅವಳೇನಾದ್ರೂ ಬಾಗಿಲು ದಾಟಿದ್ರೆ ಈ ಮನೆ ಈಗ್ಲೇ ರಣರಂಗ ಆಗುತ್ತೆ ಅಂತ ಹೇಳು ತೇಜ. ಈ ವಿಷಯದಲ್ಲಿ ಯಾರು ಏನೇ ಹೇಳಿದ್ರು, ಎಷ್ಟು ರೀತಿಯಿಂದ ನನ್ನನ್ನು ಹೆದರಿಸಿದ್ರು, ನನ್ನ ನಿರ್ಧಾರ ಬದಲಾಗೋದಿಲ್ಲ. ಇನ್ನು ಏನ್ ನೋಡ್ತಿದ್ಯಾ? ನಡಿ. ಅಮ್ಮೋರೆ, ಅಮ್ಮೋರೆ, ಮೇಡಮ್, ಅಮ್ಮೋರೆ, ಮೇಡಮ್, ಬೇಡ ಅಮ್ಮೋರೆ. ಮೇಡಮ್, ಈ ಹುಡುಗಿನೇನ ನಿಮ್ಮ ಮನೆಗೆ ಬಂದಿರೋ ಹೊಸ ಸೊಸೆ? ಎಲ್ಲ ವಿಷಯದಲ್ಲೂ ನಂಬರ್ 1 ಆಗಿರೋ ವಾಗ್ದೇವಿ ಅವರು ಮನೆಗೆ ಬರೋ ಹೊಸ ಸೊಸೆ ಕೂಡ ಅದೇ ರೇಂಜಲ್ಲಿ ಇರ್ತಾರೆ ಅಂದ್ಕೊಂಡ್ರೆ ಇದೇನ್ ಮೇಡಮ್, ಕೆಲಸದವಳನ್ನ ಮಗನ ಕೊಟ್ಟು ಮದುವೆ ಮಾಡಿದ್ದೀರಾ? ಇದು ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ಪರ್ಮಿಷನ್ ಇಂದ ನಡೆದಿರೋ ಮದುವೆನಾ ಅಥವಾ ಬೈ ಮಿಸ್ಟೇಕ್ ಅಲ್ಲಿ ನಡೆದಿರೋ ಮದುವೆನಾ ಮೇಡಮ್? ಮದುವೆಗೆ ಮೀಡಿಯಾದವ್ರನ್ನೂ ಇನ್ವೈಟ್ ಮಾಡಿಲ್ಲ ಅಂದ್ರೆ ಇದು ರಹಸ್ಯವಾಗಿ ನಡೆದಿರೋ ಮದುವೆ ಅನ್ಕೋಬೋದಾ? ಸಾಕ್ ನಿಲ್ಸಿ. ರಿಪೋರ್ಟರ್ಸ್ ಅಂದ್ರೆ ಪ್ರಶ್ನೆಗಳು ಕೇಳೋದಷ್ಟೇ ಅಲ್ಲ, ಹಿಂದೆ ಮುಂದೆ ಏನಾಗಿದೆ, ಒಳ್ಳೇದು ಕೆಟ್ಟದ್ದು ಏನು ಅಂತ ತಿಳ್ಕೋಬೇಕು. ನಮ್ಮ ಮೇಡಮ್ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅಂತ ಇಷ್ಟ ಬಂದಾಗ ಮಾತಾಡ್ತಿದ್ದೀರಾ? ಇಷ್ಟ ಬಂದಂಗೆ ಅಲ್ಲ ಸರ್, ನಿಮ್ಮ ಮದುವೆ ಬಗ್ಗೆ ನಮಗ್ ಬಂದಿರೋ ಇನ್ಫಾರ್ಮೇಶನ್ ತಿಳ್ಕೊಂಡೇ ಮಾತಾಡ್ತಿರೋದು. ನಿಮಗ್ ಬಂದಿರೋ ಇನ್ಫಾರ್ಮೇಶನ್ ಸರಿನೋ ತಪ್ಪೋ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡಲ್ವಾ? ಅಂದ್ರೆ ಇದನ್ನ ಫೇಕ್ ಅಂತೀರಾ? ಈ ಮದ್ವೆ ನಡೀಲಿಲ್ಲ ಅಂತೀರಾ? ಇಲ್ಲ, ಈ ಮದುವೆ ನಡೆದಿದೆ. ನಮ್ಮ ಮೇಡಮ್ ಪೂರ್ತಿ ಅಕ್ಸೆಪ್ಟೆನ್ಸ್, ಪರ್ಮಿಷನ್ ಇಂದಾನೆ ನಡೆದಿದೆ. ಅದಕ್ಕೆ ಕಾರಣ ನಮ್ಮ ಮೇಡಮ್ ನಮ್ಮ ಪ್ರೀತಿನ ಒಪ್ಕೊಂಡಿದ್ದು. ಪ್ರೀತಿನ ಅಂದ್ರೆ ನಿಮ್ದು ಲವ್ ಮ್ಯಾರೇಜಾ? ಎಸ್, ನಾನು ಇವಳು ತುಂಬಾ ದಿವಸದಿಂದ ಲವ್ ಮಾಡ್ತಾ ಇದ್ವಿ. ಈ ವಿಷಯನ ನಮ್ಮ ಮೇಡಮ್ಗೆ ಹೇಳೋಕ್ಕಾಗದೆ
ಹೇಳಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಅಂತ ಗೊತ್ತಾಗದೆ ನನಗೆ ತುಂಬಾ ಭಯ ಆಗಿತ್ತು. ಮುಗೀತು, ಎಲ್ಲ ಮುಗೀತು. ಯಾವುದು ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದನ್ನೇ ಇವ್ರು ಹೇಳ್ತಿದ್ದಾರೆ. ಈಗ ಅಮ್ಮವ್ರು ನನ್ನನ್ನು ಕ್ಷಮಿಸಲ್ಲ, ಸಾಯಿಸೇ ಬಿಡ್ತಾರೆ. ಒಂದಿನ ನಾವೇನು ಹೇಳ್ದೇನೆ ಮೇಡಮ್ ನಮ್ಮ ಪ್ರೀತಿನ ಅರ್ಥ ಮಾಡ್ಕೊಂಡು ವಾಣಿ ಸ್ಟೇಟಸ್ ಅರ್ಹತೆನ ನೋಡ್ದೆ ಈ ಮದುವೆಗೆ ಒಪ್ಕೊಂಡ್ರು. ಅವರೇ ಖುದ್ದಾಗಿ ನಿಂತು ಈ ಮದುವೆನ ಮಾಡಿಸಿದ್ರು. ಅದನ್ ಬಿಟ್ರೆ ಬೇರೆ ಯಾವ ರೀಸನ್ಸೂ ಇಲ್ಲ. ನಿಮಗ್ ಬಂದಿರೋ ರೂಮರ್ಸ್ ಯಾವುದು ಕರೆಕ್ಟ್ ಅಲ್ಲ, ನಿಜಾನೂ ಅಲ್ಲ. ಮತ್ತೆ ಈ ವೆಡ್ಡಿಂಗ್ಗೆ ಮೀಡಿಯಾನ ಯಾಕೆ ಇನ್ವೈಟ್ ಮಾಡಿಲ್ಲ? ಇಲ್ಲಿ ನೋಡಿ, ಹೀಗೆ ಏನು ವಿಷಯ ವಿವರ ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಮಾತಾಡಿ ಏನೇನೋ ಬರಿತೀರಾ ಅಂತಾನೆ ಅವಾಯ್ಡ್ ಮಾಡಿದ್ದು. ದಿ ಗ್ರೇಟ್ ವಾಗ್ದೇವಿ ಅವರು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಒಂಟಿಯಾಗಿ ಸಿಟಿಗೆ ಬಂದು ಒಂಟಿಯಾಗಿ ಇಷ್ಟು ದೊಡ್ಡ ಸಾಮ್ರಾಜ್ಯನ ಕಟ್ಟಿ, ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್ ನ ಕಟ್ಟಿ ದೇಶದಲ್ಲೇ ಟಾಪ್ ಸ್ಥಾನದಲ್ಲಿದ್ದಾರೆ. ಯಾವ ಕೆಲಸ ಸ್ಟಾರ್ಟ್ ಮಾಡಿದ್ರು ಪರ್ಫೆಕ್ಷನ್ ಇರುತ್ತೆ. ಪ್ರತಿ ಯೋಚನೆಯಲ್ಲೂ ಪ್ರೆಸೆನ್ಸ್ ಆಫ್ ಮೈಂಡ್ ಇರುತ್ತೆ. ನಂಬರ್ 1 ಅನ್ನೋದು ಅವರಾಗವರೇ ಹೇಳ್ಕೊಳ್ಳೋದಲ್ಲ, ಎಲ್ರೂ ಪ್ರೀತಿಯಿಂದ ಮೆಚ್ಚಿ ಕೊಟ್ಟಿರೋ ಗೌರವ. ಆ ಗೌರವನ ಕಾಪಾಡೋಕೋಸ್ಕರ ನಮ್ಮ ಪ್ರೀತಿನೇ ಮರಿಬೇಕು ಅನ್ಕೊಂಡ್ರೆ ಪ್ರೀತಿಗೆ ಸಾವಿರಬಾರ್ದು ಅಂತ ನಮ್ಮನ್ನ ಗೆಲ್ಲಿಸಿರೋ ದೊಡ್ಡ ವ್ಯಕ್ತಿ, ಐಡಿಯಲ್ ಪರ್ಸನ್ ನಮ್ಮ ಮೇಡಮ್. ಈ ಮದುವೆಯಿಂದ ಮಗನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರೋ ನಂಬರ್ 1 ತಾಯಿ ಅಷ್ಟೇ ಅಲ್ಲ, ಸೊಸೆ ಗುಣನ ಅರ್ಥ ಮಾಡ್ಕೊಂಡು ನಂಬರ್ 1 ಅತ್ತೆ ಕೂಡ ಆಗಿದ್ದಾರೆ. ಹೀಗಿರುವಾಗ ನಮ್ಮ ಮೇಡಮ್ ಬಗ್ಗೆ, ಅವ್ರ ಆಶೀರ್ವಾದ ಮಾಡಿರೋ ಈ ಮದುವೆ ಬಗ್ಗೆ ಯಾರು ಬೇಕಾದರೂ ಬಾಯಿಗೆ ಬಂದ ಹಾಗೆ ಮಾತಾಡೋದಕ್ಕೆ ಚಾನ್ಸ್ ಕೊಡೋದಿಲ್ಲ. ನಿಮಗೆ ಗೊತ್ತಿರೋದು ನಿಜಾನೋ ಅಲ್ವೋ ಅನ್ನೋದನ್ನ ಮೊದಲು ನಿರ್ಧಾರ ಮಾಡ್ಕೊಳ್ಳಿ. ಅದನ್ನ ಮನೆಗೆ ಬಂದು ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಟೆಲಿಕಾಸ್ಟ್ ಮಾಡ್ಕೋತಿರೋ ಏನ್ ಮಾಡ್ಕೋತಿರೋ ನಿಮ್ ಇಷ್ಟ. ಸಾರಿ ಸರ್, ಸಾರಿ ಮೇಡಮ್, ನಿಜ ಗೊತ್ತಿಲ್ಲದೆ ತಪ್ಪಾಗಿ ಮಾತಾಡ್ಬಿಟ್ವಿ. ನಿಮ್ಮನ್ನ ಇಕ್ಕಟ್ಟಿಗೆ ಸಿಕ್ಸೋ ಪ್ರಶ್ನೆಗಳು ಹಾಕಿದ್ವಿ. ನಮ್ಮನೆ ನ್ಯೂಸ್ ಅಂದ್ರೆ ಸಾಕು, ಇಶ್ಯೂ ಮಾಡೋದಕ್ಕೆ ಯಾಕೆ ಇಷ್ಟೊಂದು ಆಸಕ್ತಿ ತೋರಿಸ್ತೀರಾ? ನೀವು ಕೇಳ್ತಿರೋ ಪ್ರಶ್ನೆಗಳು ನಿಮ್ ಮನಸ್ಸಿನಲ್ಲಿ ಹುಟ್ಟಿರೋ ಅನುಮಾನನ ಕ್ಲಿಯರ್ ಮಾಡೋದು ಎಲ್ಲ ಆದ್ಮೇಲೆ ಸಾರಿ ಕೇಳೋಷ್ಟು ಸುಲಭ ಅಲ್ಲ. ಪ್ಲೀಸ್ ಮೇಂಟೈನ್ ಎಥಿಕ್ಸ್ ಅಂಡ್ ಬಿ ಲಿಟಲ್ ಮೋರ್ ರೆಸ್ಪಾನ್ಸಿಬಲ್. ಓಕೆ ಮೇಡಮ್, ಒಂದ್ಸರಿ ನಾವು ವಾಣಿಯವರ ಹತ್ರ ಮಾತಾಡಬಹುದಾ? ರಾಹುಲ್ ಅವರೇ ಎಲ್ಲ ಹೇಳಿದ್ರಲ್ಲ, ಇನ್ ನಾನೇನ್ ಮಾತಾಡ್ಲಿ? ಕೆಲಸ ಮಾಡೋ ಮನೆಗೆ ಸೊಸೆಯಾಗಿ ಹೋಗೋದು ಅಂದ್ರೆ ತಮಾಷೆ ಮಾತಲ್ಲ. ನಿಮ್ಮ ವಾಗ್ದೇವಿ ಅತ್ತೆಯವ್ರ ಬಗ್ಗೆ ಹೇಳಿ. ದೇವತೆ. ಮಾತಾಡ್ದೇನೆ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ದೊಡ್ಡ ವ್ಯಕ್ತಿ, ನ್ಯಾಯ ನೀತಿಗೆ ಒಳ್ಳೆತನಕ್ಕೆ ನಿಜವಾದ ಸ್ವರೂಪ. ನಿಮ್ಮ ಮಾವನವ್ರ ಬಗ್ಗೆ, ಮನೆಯವ್ರ ಬಗ್ಗೆ. ಇನ್ ಸಾಕು ಸರ್, ಸದ್ಯದಲ್ಲೇ ನಾವೆಲ್ಲ ಟೈಮ್ ಮಾಡ್ಕೊಂಡು ಫ್ಯಾಮಿಲಿ ಇಂಟರ್ವ್ಯೂನ ಕೊಡ್ತೀವಿ, ಸರಿನಾ? ಸದ್ಯಕ್ಕೆ ನಿಮ್ಗೆ ಬೇಕಾಗೋ ಇನ್ಫಾರ್ಮೇಶನ್ ಎಲ್ಲ ಸಿಕ್ತಲ್ವಾ? ಇನ್ನು ಹೊರಡಿ. ಸಾರಿ ಸರ್, ನಡೀರಿ. ಸಾರಿ ಮೇಡಮ್, ಅವರೆಲ್ಲರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಿರ್ಬೇಕಾದ್ರೆ ನನ್ನಿಂದ ತಡೆಯೋಕ್ಕಾಗ್ಲಿಲ್ಲ. ಇಶ್ಯೂ ಆಗ್ಬಾರ್ದು ಅಂತ ಈ ಮದುವೆನ ಲವ್ ಅಂತ ಸುಳ್ಳು ಹೇಳಬೇಕಾಯ್ತು. ನಿನಗೆ ಲವ್ ಟಾಪಿಕ್ನ ಬಿಟ್ಟು ನಿನಗೆ ಬೇರೆ ಯಾವ ವಿಷಯಗಳು ಸಿಗಲೇ ಇಲ್ವಾ? ನಡೆದಿರೋ ಮದುವೆನ ನಡೀಲಿಲ್ಲ ಅಂತ ನಾನು ವಾದ ಮಾಡಿದೆ. ನೀನು ಎಲ್ರ ಮುಂದೆ ನಿಜ ಹೇಳ್ಬಿಟ್ಟೆ. ಸಾರಿ ಮೇಡಮ್, ನೀವು ಮಾತು ಕೇಳೋದಿಷ್ಟ ಇಲ್ಲದೆ ಏನೋ ಆವೇಶದಲ್ಲಿ ಹಾಗೆ ಸುಳ್ಳು ಹೇಳಬೇಕಾಯ್ತು. ನಿಜ ಹೇಳಿ ಅದೇ ಸುಳ್ಳು ಅಂತ ಏನ್ ಆಕ್ಟ್ ಮಾಡ್ತೀಯಾ? ನಿನ್ ಪರ್ಫಾರ್ಮೆನ್ಸ್ ಗೊತ್ತಿಲ್ಲದೆ ನ್ಯಾಷನಲ್ ಅವಾರ್ಡ್ನ ಸಂಚಾರ ವಿಜಯ್ ಕೊಟ್ಬಿಟ್ರು. ತೇಜ, ಈ ವಿಷಯ ಮೀಡಿಯಾದವ್ರಿಗೆ ಹೇಗ್ ಗೊತ್ತಾಯ್ತು? ನನಗೂ ಗೊತ್ತಿಲ್ಲ ಮ್ಯಾಮ್. ಇದ್ಯಾರೋ ಬೇಕು ಅಂತಾನೆ ಮಾಡಿರೋ ಕೆಲಸ ಅನ್ನಿಸ್ತಿದೆ ಆಂಟಿ. ಇಲ್ದಿದ್ರೆ ಇಲ್ಲಿ ನಡೆದಿದ್ದು ಅಷ್ಟು ಡೀಟೇಲ್ ಆಗಿ ಯಾರಿಗೆ ಗೊತ್ತಾಗುತ್ತೆ? ಗೊತ್ತಾಗ್ದಿರೋದನ್ನ ಡೈರೆಕ್ಟ್ ಆಗಿ ಪಬ್ಲಿಷ್ ಮಾಡದೆ ನಿಮ್ಮನ್ನ ಇನ್ಸಲ್ಟ್ ಮಾಡಬೇಕು ಅಂತಾನೆ
ಸೀದಾ ಮನೆಗೆ ಬಂದಿದ್ರು. ನಿಮ್ ದಡ್ತನಕ್ಕೆ ನಗ್ಬೇಕು ಅಳಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಲಗ್ನ ಪತ್ರಿಕೆಯಿಂದ ಹಿಡಿದು ಮದುವೆ ಮುಹೂರ್ತದವರೆಗೂ ಪ್ರತಿ ವಿಷಯನ ಕರ್ದು ನೀವೇ ಪೇಪರಲ್ಲಿ ಹಾಕ್ಸಿದ್ರಿ. ದೊಡ್ಡವ್ರನ್ನೆಲ್ಲ ಮದುವೆ ಕೂಡ ಕರೆದಾಗಿತ್ತು. ಅಷ್ಟು ಮಾಡಿದ್ಮೇಲೆ ಇಲ್ಲಿ ನಡೆದಿದ್ದು ಹೊರಗಡೆ ಹೋಗದೆ ಹೇಗಿರುತ್ತೆ? ಡ್ಯಾಡ್ ಪ್ಲೀಸ್. ನಗ್ಲಿ ಬಿಡು ತೇಜ. ಮನೇಲಿ ಅವ್ರಿಗಿಷ್ಟ ಬಂದಾಗ ಅವರೆಲ್ಲ ಬಿಹೇವ್ ಮಾಡ್ತಿದ್ರೆ ಐ ಜಸ್ಟ್ ಡೋಂಟ್ ಕೇರ್ ಅಬೌಟ್ ದೆಮ್ ಎಟ್ ಆಲ್. ನೀನ್ ಮಾತ್ರ ಈ ಇನ್ಫಾರ್ಮೇಶನ್ ಎಲ್ಲ ಮೀಡಿಯಾಗೆ ಹೇಗೆ ಲೀಕ್ ಆಯ್ತು ಅನ್ನೋದನ್ನ ಕಂಡು ಹಿಡ್ ನೋಡು. ಓಕೆ ಮ್ಯಾಮ್. ಪೇಪರ್ ಅವ್ರಿಗೆಲ್ಲ ಯಾರು ಹೇಳಿರ್ತಾರೆ? ವಾಗ್ದೇವಿ ಅವಳನ್ನ ಹೊರಗೆ ಹಾಕ್ತಾಳೆ, ಪೀಡೆ ತೊಲಗುತ್ತೆ ಅಂತ ಅಂದ್ಕೊಂಡಿದ್ದ ಟೈಮ್ಗೆ ಮೀಡಿಯಾದವರೆಲ್ಲ ಬಂದು ಎಲ್ಲ ಹಾಳು ಮಾಡಿದ್ರು. ನನಗ್ಯಾಕೋ ಸರ್ಸುನೆ ಸೇಫ್ ಆಗಿರೋದಕ್ಕೆ ಎಲ್ಲ ಲೀಕ್ ಮಾಡ್ತಿದ್ದಾಳೆ ಅನ್ನಿಸ್ತಿದೆ ಪ್ರೀತಿ. ಅವಳಿಗೆ ಅಷ್ಟೊಂದೆಲ್ಲ ಸೀನ್ ಇಲ್ಲ ಮಾಮ್. ಈ ಮದ್ವೆ ಮ್ಯಾಟರ್ ಆಂಟಿ ಮುಂದೆ ಫೇಸ್ ಮಾಡೋಕೆ ಧೈರ್ಯ ಇಲ್ಲ. ಅಂಥದ್ರಲ್ಲಿ ಮೀಡಿಯಾಗೆ ಹೇಗೆ ಲೀಕ್ ಮಾಡ್ತಾಳೆ? ಮತ್ಯಾರು ಮಾಡಿರ್ತಾರೆ? ನಾನೇ. ಹೌದು, ಮೀಡಿಯಾದವ್ರನ್ನ ಮನೆಗೆ ಬನ್ನಿ ಅಂತ ಹೇಳಿದ್ದು ನಾನೇ. ಯಾಕೆ ಮಾವ, ವಾಗ್ದೇವಮ್ಮಂಗೆ ನನ್ನ ಮೇಲಿರೋ ಕೋಪ ಇನ್ನೂ ಸಾಕಾಗಿಲ್ಲ ಅಂತ ಅನ್ಸ್ತಿದ್ಯಾ? ಯಾಕೆ ಹೀಗೆ ಮಾಡಿದ್ರಿ? ಟಿವಿ ಅವರನ್ನ ಪೇಪರ್ ಅವರನ್ನ ಯಾಕೆ ಕರ್ಸಿದ್ರಿ? ಸುಮ್ನೆ ಕರ್ಸಿಲ್ಲ ಸರ್ಸು. ಸೊಸೆಯಾಗಿ ನಿನ್ನ ಸ್ಥಾನನ ಕಾಪಾಡೋದಕ್ಕೋಸ್ಕರ ಕರೆದಿದ್ದು. ನಮ್ಮ ಮುಂದೆ ಒಪ್ಕೊಳ್ತಾರೋ ಮೇಡಮ್ ಅವ್ರ ಮುಂದೆ ಹೇಳ್ತಾರೆ ಅಂತ ಹೇಗೆ ಅನ್ಕೊಂಡ್ರೆ ನೀವು? ನಿಮ್ ಮೇಡಮ್ ಹೇಳ್ದೇ ಇದ್ರು ವಿಷಯ ಅವ್ರಿಗೆ ಗೊತ್ತಾಗ್ಬಿಡ್ತಲ್ಲ, ಅಷ್ಟು ಸಾಕು. ಆದ್ರೆ ಈಗ ಸರಸು ಮೇಲೆ ಇನ್ನೂ ಕೋಪ ಹೆಚ್ಚಾಗಿದೆಯಲ್ಲ ಡ್ಯಾಡ್? ತನಗೆ ಗೊತ್ತಿಲ್ಲದೆ ಇರೋ ಸರ್ಸು ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕಿಂತ ಈ ಮನೆಯಲ್ಲಿ ಇವಳಿರೋದಷ್ಟೇ ಮುಖ್ಯ. ಹಠ ಹಿಡಿದ್ರೆ ಎಲ್ಲಿವರೆಗೂ ಹೋಗ್ತಾಳೋ, ಯಾವ ತರ ನಿರ್ಧಾರ ತಗೋತಾಳೋ, ಇರೋ ಊರ್ ಬಿಟ್ಟು ಅವಳ ಜೊತೆ ಬಂದಿರೋ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ತಾನು ಅನ್ಕೊಂಡ್ ಹಾಗೆ ಮದುವೆ ನಡೆದೇ ಇರೋದು, ಸರ್ಸು ಸಹಾಯ ಮಾಡಿದ್ಲು ಅನ್ಕೊಳ್ಳೋದು, ಪ್ರೀತಿಗಾಗಿರೋ ಅನ್ಯಾಯ, ಇದನ್ನೆಲ್ಲ ನೋಡಿ ನಿಮ್ ಮೇಡಮ್ ಈ ಮದುವೆನೇ ಸುಳ್ಳು ಮಾಡಬೇಕು ಅನ್ಕೊಂಡಿದ್ದಾಳೆ. ಮಾನ ಮರ್ಯಾದೆಗೆ, ಹೆಸರು ಖ್ಯಾತಿಗೆ, ಮನೆ ಮನುಷ್ಯರಿಗಿಂತ ಹೆಚ್ಚು ಬೆಲೆ ಕೊಡೋ ನಿಮ್ ಮೇಡಮ್ ಯಾವುದೋ ಒಂದಿನ ಸರ್ಸುನ ಸೊಸೆಯಾಗಿ ಒಪ್ಕೊಳ್ದೆ ಮನೆಯಿಂದ ಆಚೆ ಕಳಿಸ್ತಾಳೆ ಅನ್ನೋದು ನನಗೆ ಗೊತ್ತಿದ್ದೆ. ಮುಂಜಾಗ್ರತೆಗೋಸ್ಕರ ಮೀಡಿಯಾದವ್ರನ್ನೆಲ್ಲ ಮನೆ ಕರೆಸಿದ್ದು. ಈಗ ಮದುವೆ ಆಯ್ತು ಅನ್ನೋ ಕೋಪಕ್ಕಿಂತ ಮರ್ಯಾದೆ ಹೋಗ್ಬಾರ್ದು ಅನ್ನೋ ಯೋಚನೆಯಿಂದಾದ್ರೂ ಸರ್ಸುನ ಇಲ್ಲಿಂದ ಹೋಗು ಅನ್ನೋದಿಲ್ಲ. ಏನೋ ಮಾವ, ನೀವು ಮಾಡಿರೋ ಕೆಲ್ಸದಿಂದ ನನಗೆ ಒಳ್ಳೇದಕ್ಕಿಂತ ಅಪಾಯನೇ ಜಾಸ್ತಿ ಕಾಣಿಸ್ತಿದೆ. ಮನ್ಸಲ್ಲಿರೋ ಭಯನ ಪಕ್ಕಕ್ಕಿಡದೆ ಇದ್ರೆ ಒಳ್ಳೇದು ಯಾವುದು ಕಾಣಿಸಲ್ಲ ಸರ್ಸು. ಇವತ್ತು ಮೀಡಿಯಾದವ್ರು ಬಂದಿದ್ದಕ್ಕೆ ನೀನ್ ಇಲ್ಲಿದ್ಯಾ. ಇಲ್ದೇ ಇದ್ರೆ ಇಷ್ಟರಲ್ಲೇ ನಿನ್ ಮನೆ ಹೊರಗಿರ್ತಿದ್ದೆ. ಸರ್ಸು, ಮೇಡಮ್ ಮುಂದೆ ಮಾತಾಡೋ ಧೈರ್ಯ ನಮ್ಗಿಲ್ಲ. ಡ್ಯಾಡಿ ಮಾತಾಡಿದ್ರೆ ಹೇಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಪ್ರತಿ ಸಣ್ಣ ವಿಷಯಕ್ಕೂ ನೀನ್ ಹೀಗೆ ಹೆದರ್ಕೋಬೇಡ. ನಿನ್ಗೆ ನಾವೆಲ್ಲ ಇದೀವಿ. ಏನಾದ್ರೂ ಆಗ್ಲಿ, ನಿಜಾನೇ ಸುಳ್ಳು ಮಾಡಿ ನಿಮ್ ಪ್ರೇಮ ಕಥೆನ ವಾಗ್ದೇವಿಗೆ ನೀನ್ ಹೇಳ್ಬಿಟ್ಟೆ. ಜೋರಾಗಿ ಹೇಳ್ಬೇಡಿ ದೊಡ್ಡಮ್ಮ, ಮೇಡಮ್ ಕೇಳಿಸ್ಕೊಂಡ್ರೆ ನಮ್ ಕತೆ ಮುಗಿಯುತ್ತೆ. ನಿನ್ನ ಮೇಡಮ್ ಬಾಗ್ಲವರೆಗೂ ಎಳ್ಕೊಂಡು ಹೋಗಿದ್ದಾಗ ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನಮ್ ಕಷ್ಟ ಎಲ್ಲ ವೇಸ್ಟ್ ಆಯ್ತು ಅಂತ ಭಯನೇ ಆಗೋಗಿತ್ತು. ಕ್ರೆಡಿಟ್ ಎಲ್ಲ ಡ್ಯಾಡ್ದೆ ನವ್ಯ, ಅವರಿಂದನೇ ಸರ್ಸು ಸೇವ್ ಆಗಿದ್ದು. ನನ್ ಸೊಸೆಗೋಸ್ಕರ ಇಷ್ಟೇನು, ಏನ್ ಬೇಕಾದ್ರೂ ಮಾಡೋಕ್ ನಾನ್ ಸಿದ್ಧ. ಇದೆಲ್ಲ ಇವ್ರ ಮಾಸ್ಟರ್ ಪ್ಲಾನಾ?
ನಿಮ್ಮ ಬಗ್ಗೆ ಗೊತ್ತಾಗದೆ ಪಾಪ ಮೇಡಮ್ ಏನನ್ನೋ ಯೋಚನೆ ಮಾಡ್ತಿದ್ದಾರೆ. ನೀವೆಲ್ಲರೂ ಸೇರಿ ಸರ್ಸುಗೆ ಸಹಾಯ ಮಾಡೋದು ಅಂದರೆ ಈ ಮನೆಗೆ ದ್ರೋಹ ಮಾಡಿದ ಹಾಗೆ. ಯಾರನ್ನೂ ಬಿಡೋದಿಲ್ಲ. ವಾಣಿನೇ ಸರ್ಸು ಅನ್ನೋ ವಿಷಯನ ಆಂಟಿಗೆ ಹೇಳ್ತೀನಿ. ನಿಮ್ಮೆಲ್ಲರ ನಗುನ ಮಾಯ ಮಾಡ್ತೀನಿ. ಪ್ರೀತಿ ಅವರೇ, ಯಾಕೆ ಇಲ್ಲಿಗೆ ಬಂದೆ? ನಿನ್ ಟೀಮ್ ಜೊತೆ ಸೇರಿ ನಿಮ್ ಪ್ಲಾನ್ ಎಲ್ಲ ವರ್ಕ್ ಆಗಿದ್ದಕ್ಕೆ ಸೆಲೆಬ್ರೇಟ್ ಮಾಡು. ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ. ಏನದು? ನಿನಗೆ ಹೇಳೋ ಅಗತ್ಯ ನನಗಿಲ್ಲ. ಪ್ರೀತಿ ಅವರೇ, ಒಂದ್ ನಿಮಿಷ ಬನ್ನಿ. ನೀವು ನಮ್ಮ ಮಾತನ್ನೆಲ್ಲ ಕೇಳಿಸ್ಕೊಂಡ್ರಿ ಅಂತ ಗೊತ್ತು. ಅದನ್ನ ಅಮ್ಮವ್ರಿಗೆ ಹೇಳೋಕೆ ಅಂತ ಅಲ್ವಾ ಹೋಗ್ತಿರೋದು? ಓ, ಗೊತ್ತಾಗೋಯ್ತಾ ಬಂಗಾರಿ? ಅದೊಂದೇ ಅಲ್ಲ, ಬೋನಸ್ ಆಗಿ ನಿನ್ ವಿಷಯ ಹೇಳೋಕು ಹೋಗ್ತಾ ಇದ್ದೀನಿ. ಸೊ ಶಿಕ್ಷೆಗೆ ರೆಡಿ ಆಗಿರು ಸರಸು. ಪ್ರೀತಿಯವರೇ, ದಯವಿಟ್ಟು ಬೇಡ. ಈಗ ವಿಷಯ ಮಾತ್ರ ಹೇಳ್ಬೇಡಿ. ಈಗಿರೋ ಪರಿಸ್ಥಿತಿಲಿ ಅಮ್ಮವ್ರಿಗೆ ನಿಜ ಗೊತ್ತಾದ್ರೆ ನನ್ನನ್ನು ಬದುಕಕ್ ಬಿಡಲ್ಲ. ಯಾ ಅಲ್ವಾ? ಮತ್ತೆ ಇಂಥ ಒಳ್ಳೆ ಟೈಮ್ ಯಾವಾಗ ಸಿಗತ್ತೆ ಹೇಳು? ನೋಡು, ನನಗ್ ಗೊತ್ತಿರೋ ನಿಜಾನ ಈಗ ಕೂಡ ನಾನು ಹೇಳ್ದೇ ಇದ್ರೆ ನಿನ್ ಸುತ್ತ ಇರೋ ಸೈನ್ಯ ನಿನ್ನ ಈ ಮನೆಗೆ ಮಹಾರಾಣಿ ಮಾಡ್ತಾರೆ. ಅದನ್ನ ನಾನು ಕನ್ಸಲ್ಲೂ ಸಹಿಸಲ್ಲ. ನನಗ್ ಸಹಾಯ ಮಾಡೋದಕ್ಕೆ ಮಾಮ್, ನನ್ ಮಾತು ಕೇಳೋದಕ್ಕೆ ನನ್ನ ಆಂಟಿ ಬಿಟ್ರೆ ನನ್ ಜೊತೆ ಯಾರೂ ಇಲ್ಲ. ಅವಕಾಶ ಇದ್ದಾಗ ಕೂಡ ಆಯುಧ ಯೂಸ್ ಮಾಡ್ದಿದ್ರೆ ಯುದ್ಧದಲ್ಲಿ ಉಳಿಯೋದು ಸೋಲೆ. ಅದಕ್ಕೆ ನಾನು ರೆಡಿ ಇಲ್ಲ. ಪ್ರೀತಿಯವರೇ, ನನ್ನ ಮಾತು ಸ್ವಲ್ಪ ಕೇಳಿ. ನಾನು ಕೂಡ ರಿಷಿ ವಿಷಯ ಹೇಳ್ತೀನಿ. ನೀವು ನನ್ನ ಬಗ್ಗೆ ಹೇಳಿದ್ರೆ ನಾನು ರಿಷಿ ವಿಷಯ ಹೇಳ್ತೀನಿ. ಏಯ್, ಯಾವ ರಿಷಿನೇ? ರಿಷಿ ಅವರು ಆಗ್ಲೇ ಮರ್ತು ಹೋಗ್ಬಿಟ್ರಾ? ನಿಮ್ ಮಾಜಿ ಪ್ರೇಮಿ ಅಲ್ವಾ? ಪ್ರೀತಿ ಮಾಡಿ ಕಾರಣ ಇಲ್ಲದೆ ದೂರ ಮಾಡಿ ಆ ನಿಜನ ಯಾರಿಗೂ ಗೊತ್ತಾಗ್ತಿದ್ದ ಹಾಗೆ ಮುಚ್ಚಿಟ್ಟು ನೀವು ಆಡಿರೋ ನಾಟಕ, ಮಾಡಿರೋ ಮೋಸ ಎಲ್ಲದನ್ನೂ ಅಮ್ಮವ್ರಿಗೆ ಹೇಳ್ತೀನಿ. ಸುಳ್ಳನ್ನ, ಮೋಸನ ಕ್ಷಮಿಸ್ದೇ ಇರೋ ಅಮ್ಮವರು ನನ್ ಮಾತ್ರ ಅಲ್ಲ, ನಿಮ್ಗೂ ಕೂಡ ಶಿಕ್ಷೆ ಕೊಡದೆ ಬಿಡಲ್ಲ. ನಿಜ ಗೊತ್ತಾದ್ರೆ ನನ್ನನ್ನ ಸಾಯೋದ್ರಿಂದ ನೀವ್ ಹೇಳಿದ್ರಲ್ಲ, ಆ ಸೈನ್ಯನೇ ನನ್ನ ಕಾಪಾಡುತ್ತೆ. ಆಗ ಹೆಚ್ಚಂದ್ರೆ ಈ ಮನೆಯಿಂದ ನನ್ನನ್ನು ಕಳಿಸ್ಬಿಡ್ತಾರೆ. ರಾಹುಲ್ ಅವ್ರ ಹತ್ರ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿಯಾಗಿ ಇವತ್ತಲ್ದೇ ಇದ್ರೆ ನಾಳೆ ಆದ್ರೂ ಈ ಮನೆಗೆ ಬರ್ತೀನಿ. ಆದ್ರೆ ನೀವ್ ಯಾವತ್ತೂ ಈ ಮನೆಗೆ ಮಾತ್ರ ಅಲ್ಲ, ಈ ಊರಿನ ಕಡೆಗೂ ಬರಕ್ಕಾಗದೇ ಇಲ್ಲ. ಬೇಡ ವಾಣಿ, ಆಂಟಿಗೇನು ಹೇಳ್ಬೇಡ. ನನ್ನ ಬಗ್ಗೆ ಆಂಟಿಗೆ ಒಳ್ಳೆ ಒಪಿನಿಯನ್ ಇದೆ. ಅದೆಲ್ಲ ನಾಶ ಆಗೋಗುತ್ತೆ. ನನ್ಗೇನಾದ್ರೂ ಆದ್ರೆ ನನ್ನ ಫ್ಯಾಮಿಲಿ ತಡ್ಕೊಳ್ಳಲ್ಲ. ನಿನ್ ಕೈ ಮುಗಿದು ಕೇಳ್ಕೊತೀನಿ, ಪ್ಲೀಸ್ ಪ್ಲೀಸ್. ಅಂತ ನಿನ್ ಸ್ಟೈಲಲ್ಲಿ ಕೇಳ್ತೀನಿ ಅನ್ಕೊಂಡಿದೀಯಾ ಮೈ ಡಿಯರ್ ಸರಸು? ಪ್ರೀತಿ ಕಣೆಯೋಳು ಓದಲ್ಲಿ, ಆಸ್ತಿಲಿ ಮಾತ್ರ ಅಲ್ಲ, ಒಗ್ರು ಪ್ಲಾನಿಂಗ್ ಅಲ್ಲಿ ಕೂಡ ನಿನಗಿಂತ ಎಷ್ಟು ಮೇಲೆ. ಹಾ, ಏನಂದೆ? ಆಂಟಿ ಹತ್ರ ರಿಷಿ ವಿಷಯ ಹೇಳ್ತೀಯಾ? ನಿನ್ ಮಾತಿಗೆ ಆಧಾರ ಎಲ್ಲಿದೆ? ನೀನ್ ಹೇಳಿದ ಕೂಡ್ಲೆ ಏನು ಪ್ರೂಫ್ ಇಲ್ದೇನೆ ಆಂಟಿ ಹೇಗ್ ನಂಬಿಡ್ತಾರೆ ಅನ್ಕೊಂಡೆ? ನಾನ್ ನಂಬೋ ಹಾಗೆ ಮಾತಾಡ್ತೀನಿ. ರಿಷಿ ಅವ್ರು ಹೇಳಿದ್ದನ್ನೆಲ್ಲ ಆಣೆ ಮಾಡಿ ಹೇಳ್ತೀನಿ. ನೀನ್ ಹೇಳಿದ್ದೆಲ್ಲ ಸುಳ್ಳು ಅಂತ ನಿನ್ಗಿಂತ 10 ಪಟ್ಟು ಜಾಸ್ತಿ ಪ್ರಾಮಿಸ್ ಮಾಡ್ತೀನಿ. ಹೇಳಿ ಕೇಳಿ ನಿನ್ ಮೇಲೆ ಬ್ಯಾಡ್ ಒಪಿನಿಯನ್ ಇದೆ. ಈ ಟೈಮಲ್ಲಿ ನೀನು ಎಷ್ಟೇ ಎಮೋಷನಲ್ ಆಗಿ ನಿಜ ಹೇಳಿದ್ರು ಜಸ್ಟ್
2 ಹನಿ ಕಣ್ಣೀರಿಂದ ಕಥೆನ ಆಂಟಿನ ನನ್ನ ಕಡೆ ಮಾಡ್ಕೋತೀನಿ. ನನ್ನ ಲವರಿಂದಾನೇ ಯಾವ ಪ್ರಾಬ್ಲಮ್ ಇಲ್ದಂಗೆ ದೂರ ಮಾಡ್ಕೊಂಡೆ. ಅಂಥದ್ರಲ್ಲಿ ಲವ್ನೇ ಪ್ರಾಬ್ಲಮ್ ಆಗಿ ತೋರಿಸ್ತೀನಿ ಅಂದ್ರೆ ನಾನು ಯಾಕೆ ಸುಮ್ಮನೆ ಇರಲಿ? ಆಂಟಿ ಆವೇಶಕ್ಕೆ ಬಲಿ ಆಗೋಕೆ ಗೆಟ್ ರೆಡಿ ಮೈ ಡಿಯರ್. ರೆಡಿ ಆಗ್ಬೇಕಾಗಿರೋದು ಸರ್ಸು ಅಲ್ಲ, ನೀನು. ನವ್ಯ, ಯಾ ಪ್ರೀತಿ, ಇಟ್ಸ್ ಮೀ. ರಿಷಿ ಬಗ್ಗೆ ಯಾವ ಪ್ರೂಫ್ ಇಲ್ಲ ಅಂತಾನೆ ಬಾಯಿಗೆ ಬಂದ ಹಾಗೆ ಮಾತಾಡ್ದೆ. ಲೈಟ್ ಕೂಡ ಪರ್ಫೆಕ್ಟ್ ಆಗಿ ಇರೋದ್ರಿಂದ ವಿಡಿಯೋ ಕೂಡ 4K ರೆಸಲ್ಯೂಷನ್ ಅಲ್ಲಿ ಸೂಪರ್ ಆಗಿ ಬಂದಿದೆ. ಫಾರ್ವರ್ಡ್ ಮಾಡ್ತೀನಿ, ಸೇವ್ ಮಾಡಿಟ್ಕೋ. ನಿಜನಮ್ಮ, ತುಂಬಾ ಚೆನ್ನಾಗಿ ಬಂದಿದೆ. ಕಣ್ಣೀರ್ ಹಾಕಿ ಸುಳ್ಳು ಮಾಡ್ಬೇಕು ಅಂದ್ಕೊಂಡಿರೋ ನಿಜಕ್ಕೆ ಮೋಸ ಮಾಡಿ ಮಾಯ ಮಾಡಿರೋ ನಿಮ್ ಕಥೆಗೆ ಇಷ್ಟ ಮಾತ್ರ ಆಧಾರ ಸಾಕನ್ಸುತ್ತೆ ಅಲ್ವಾ? ಹಾ, ಅಯ್ಯೋ, ನಿಮಗ್ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ಅಷ್ಟ್ರಲ್ಲಿ ಯಾಕೆ ಇಷ್ಟೊಂದು ಆತರ ಪಡ್ತಿದ್ದೀರಾ ಪ್ರೀತಿಯವರೇ? ಇಲ್ಲಿ ನೋಡಿ, ನಾನು ನಿಮ್ ಹಾಗೆ ಆವೇಶ ಪಡಲ್ಲ. ಆದ್ರೆ ನನ್ನ ಬಗ್ಗೆ ಹೇಳ್ಬೇಕು ಅಂತ ಏನಾದ್ರೂ ನೋಡಿದ್ರೆ ಒಂದ್ ಕ್ಷಣ ಕೂಡ ಯೋಚನೆ ಮಾಡಲ್ಲ. ವಿಡಿಯೋ ಪೂರ್ತಿ ಅಮ್ಮವ್ರಿಗೆ ತೋರಿಸ್ತೀನಿ. ಸಾಕಾಗ್ತಾ ಇದ್ರೆ ಆ ರಿಷಿಯವರನ್ನೇ ಕರ್ಕೊಂಡು ಬಂದು ಅಮ್ಮವ್ರ ಮುಂದೆ ನಿಲ್ಲಿಸ್ತೀನಿ. ಎಲ್ಲಿ ತನಕ ಅಂತ ಗೊತ್ತಿಲ್ಲ. ಅಲ್ಲಿವರೆಗೂ ವಾಗ್ದೇವ್ ಅಮ್ಮವ್ರಿಗೆ ನಾನು ವಾಣಿನೇ. ಅದನ್ನ ನೆನ್ಪಲ್ಲಿಟ್ಕೊಂಡು ಇಬ್ರು ಗುಟ್ಟನ್ನು ಭದ್ರ. ನವ್ಯಮ್ಮ, ಸರಿಯಾದ ಸಮಯಕ್ಕೆ ಬಂದು ನಂಗೆ ಸಹಾಯ ಮಾಡಿದ್ರಿ. ಇಲ್ದಿದ್ರೆ ತುಂಬಾ ತೊಂದರೆ ಆಗೋಗಿರೋದು. ನಾನಿರುವಾಗ ನನ್ನ ಅದಕ್ಕೆ ಯಾವ ತೊಂದ್ರೆನೂ ಆಗಲ್ಲ, ಆಗೋಕ್ಕೂ ಬಿಡಲ್ಲ. ಮಾಟ್ಕಾತಿ ಜೀವ ಗಿಳಿಲಿದ ಹಾಗೆ ಪ್ರೀತಿ ಅವ್ರಿಗೆ ಈ ಫೋನಲ್ಲಿರೋ ವಿಡಿಯೋ. ಸ್ವಲ್ಪ ಹುಷಾರಮ್ಮ. ಅದನ್ನ ನೋಡ್ಕೋತೀನಿ ಸರ್ಸು, ಡೋಂಟ್ ವರಿ. ನಿನಗೆ ಎದುರು ಮಾತು ಕೊಡೋಷ್ಟು ಕೊಬ್ಬು ಬಂದಿದ್ಯಾ ಅವಳಿಗೆ? ನಾವೇನಾದ್ರೂ ಮಾಡದೆ ಹೋದ್ರೆ ಇನ್ನೂ ಅಡ್ವಾಂಟೇಜ್ ತಗೋತಾಳೆ. ಆ ದಿಕ್ಕಿಲ್ದೇ ಇರೋರ್ನೆಲ್ಲ ಮದ್ವೆ ಕರೆದಿದ್ದಕ್ಕೇನೆ ಇಷ್ಟೆಲ್ಲ ಪ್ರಾಬ್ಲಮ್ಗಳಾಗಿದ್ದು. ಮಾಮ್, ಪಾಸ್ಟ್ ಅಲ್ಲ, ನನ್ಗೆ ಫ್ಯೂಚರ್ ಇಂಪಾರ್ಟೆಂಟ್. ಇನ್ನೇನ್ ಫ್ಯೂಚರ್? ನಿನ್ ಕುತ್ತಿಗೆ ಪಟ್ಟಿ ಅವಳ ಕೈಯಲ್ಲಿ ಇದೆಯಲ್ಲ. ಬಿಡಿಸ್ಕೊಳ್ಳೋದಕ್ಕಿಂತ ದೂರ ಮಾಡೋದೇ ಬೆಸ್ಟ್ ಅನಿಸ್ತಾ ಇದೆ. ಅಂದ್ರೆ ಎಲ್ಲ ಸೇರ್ಕೊಂಡು ಅದ್ ಹೇಗ್ ಮದ್ವೆ ಮಾಡಿಸಿದ್ರೋ, ಯಾವುದೋ ಒಂದಿನ ಆಂಟಿ ಸರಸುನ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗೆ ಪ್ಲಾನ್ ಮಾಡ್ತಾರೆ. ಆ ರೀತಿ ನಡೀದೇ ಇರಬೇಕು ಅಂದ್ರೆ, ಅವ್ರ ಪ್ಲಾನ್ ಫೇಲ್ ಆಗ್ಬೇಕು ಅಂದ್ರೆ ನಾವು ಇಲ್ಲೇ ಈ ಮನೇಲೇ ಇರಬೇಕು. ಇರೋಣ. ನಮ್ಮನ್ ಬೇಡ ಅನ್ನೋರು ಯಾರು? ಮಾಮ್, ಇರೋದು ಅಂದ್ರೆ ಬಂದ್ ಹೋಗೋ ಗೆಸ್ಟ್ ಆಗಲ್ಲ, ಯಾವತ್ತೂ ಹೋಗ್ದಿರೋ ಪರ್ಮನೆಂಟ್ ಗೆಸ್ಟ್ ಆಗಿ. ಆಗ್ಲೇ ಆಂಟಿಗೆ ಹತ್ರ ಆಗೋಕ್ ನೋಡೋ ಸರಸುನ ಹಂತವಾಗಿ ದೂರ ಮಾಡ್ಬೋದು. ನಾವು ಹೇಳ್ದೆ ಇದ್ರು ಸರಸುನೇ ವಾಣಿ ಅನ್ನೋ ನಿಜ ಗೊತ್ತಾಗೋ ಹಾಗೆ ಮಾಡ್ಬೋದು. ಈ ಮನೆ ಸೊಸೆ ಆಗ್ಬೇಕಾಗಿರೋ ನನಗೆ ದ್ರೋಹ ಮಾಡ್ಬೇಕು ಅನ್ಕೊಂಡಿರೋ ಅವ್ರೆಲ್ರಿಗೂ ನನ್ನ ಪವರು ಪೊಗರು ಒಟ್ಟಿಗೆ ತೋರಿಸ್ತೀನಿ. ಈ ಆಸೆ ನೆರವೇರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಪ್ರೀತಿ? ನಾನ್ ಏನ್ ಮಾಡ್ಬೇಕು ಹೇಳು, ನಾನ್ ಮಾಡ್ತೀನಿ. ಸ್ಟಾರ್ಟ್ ಮಾಡು. ಹೋಗೋ. ನಿಜ ಗೊತ್ತಾದ್ರೆ ನನ್ನನ್ನ ಸಾಯೋದ್ರಿಂದ ನೀವ್ ಹೇಳಿದ್ರಲ್ಲ, ಆ ಸೈನ್ಯನೇ ನನ್ನ ಕಾಪಾಡುತ್ತೆ. ಆಗ ಹೆಚ್ಚಂದ್ರೆ
ಈ ಮನೆಯಿಂದ ನನ್ನನ್ನು ಕಳಿಸ್ಬಿಡ್ತಾರೆ. ರಾಹುಲ್ ಅವ್ರ ಹತ್ರ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿಯಾಗಿ ಇವತ್ತಲ್ದೇ ಇದ್ರೆ ನಾಳೆ ಆದ್ರೂ ಈ ಮನೆಗೆ ಬರ್ತೀನಿ. ಆದ್ರೆ ನೀವ್ ಯಾವತ್ತೂ ಈ ಮನೆಗೆ ಮಾತ್ರ ಅಲ್ಲ, ಈ ಊರಿನ ಕಡೆಗೂ ಬರಕ್ಕಾಗದೇ ಇಲ್ಲ.